ಧಾರವಾಡ ಕ್ಷೇತ್ರದಲ್ಲಿ ಶೆಟ್ಟರ್ ಸ್ಪರ್ಧೆ ಫಿಕ್ಸ್ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಧಾರವಾಡದಿಂದ ಸ್ಪರ್ಧೆ ಮಾಡೋದು ಫಿಕ್ಸ್ ಅನ್ನೋ ಪ್ರಶ್ನೆ ಇದೀಗ ಮನೆ ಮಾಡ್ತಾ ಇದೆ. ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ ಹೋಗಲಿದ್ದಾರಾ ಜೋಶಿ? ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರ ಬಿಜೆಪಿ ಸೇರ್ಪಡೆ ನಂತರದಲ್ಲಿ ಹಲವಾರು ಲೆಕ್ಕಾಚಾರಗಳು ನಡೀತಾ ಇದೆ. ಅವರು ಧಾರವಾಡದಿಂದ ಸ್ಪರ್ಧೆ ಮಾಡ್ತಾರಾ? ಅವರು ಧಾರವಾಡದಿಂದ ಸ್ಪರ್ಧೆ ಮಾಡಿದ್ರೆ ಹಾಗಾದ್ರೆ ಪ್ರಹ್ಲಾದ್ ಜೋಶಿ ಅವರು ಏನು ಮಾಡಬಹುದು? ಅವರಿಗೆ ಯಾವ ರೀತಿಯ ಸ್ಥಾನಮಾನವನ್ನು ಕಲ್ಪಿಸಿಕೊಡಬಹುದು? ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನವನ್ನು ಜೋಶಿ ಅವರಿಗೆ ಕೊಡೋ ಮೂಲಕವಾಗಿ ಧಾರವಾಡದಲ್ಲಿ ಶೆಟ್ಟರ್ ಅವರಿಗೆ ಸ್ಪರ್ಧೆಗೆ ಅವಕಾಶ ಮಾಡಿಕೊಡಬಹುದಾ? ಈ ರೀತಿಯಾದಂತಹ ಲೆಕ್ಕಾಚಾರಗಳು ಸದ್ಯ ಬಿಜೆಪಿಯಲ್ಲಿ ಮನೆ ಮಾಡಿದೆ. ಅದಕ್ಕೆ ಸಂಬಂಧಿತವಾಗಿ ಯಾವ ರೀತಿಯ ಮಾತುಕತೆಗಳನ್ನು ಶೆಟ್ಟರ್ ಆಡಿದ್ದಾರೆ, ಯಾವ ಒಪ್ಪಂದವನ್ನ ಮಾಡಿಕೊಳ್ಳಲಾಗಿದೆ, ಇದೆಲ್ಲವೂ ಕೂಡ ಮುಂದಿನ ಹಂತಗಳಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಇವತ್ತಂತೂ ಅವರು ಬಿಜೆಪಿ ಸೇರ್ಪಡೆಯಾಗಿರೋದು, ಕಾಂಗ್ರೆಸ್ ತೊರೆದಿರೋದು ಸ್ಪಷ್ಟವಾಗಿದೆ. ಮುಂದೆ ಅವರ ಒಂದು ಚುನಾವಣಾ ಸ್ಪರ್ಧೆ ಯಾವ ಕ್ಷೇತ್ರದಿಂದ ಅನ್ನುವಂತಹ ಲೆಕ್ಕಾಚಾರಗಳು ಒಂದು ಕಡೆಯಲ್ಲಿ ಬೆಳಗಾವಿ ಅಥವಾ ಹಾವೇರಿ ಇರಬಹುದು ಅನ್ನುವಂಥದ್ದು, ಇನ್ನೊಂದು ಕಡೆಯಲ್ಲಿ ಧಾರವಾಡ ಇರಬಹುದು ಅನ್ನುವಂತಹ ಲೆಕ್ಕಾಚಾರ. ಧಾರವಾಡದಿಂದ ಅವರು ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸಂದರ್ಭದಲ್ಲಿ ಬಿಜೆಪಿಯಲ್ಲಿ ಅವರಿಗೆ ಅಂದರೆ ಜೋಶಿ ಅವರಿಗೆ ಮುಂದೆ ಯಾವ ಸ್ಥಾನಮಾನ, ರಾಷ್ಟ್ರೀಯ ಅಧ್ಯಕ್ಷನನ್ನಾಗಿ ಮಾಡ್ತಾರಾ? ಅವರು ಧಾರವಾಡವನ್ನು ಬಿಟ್ಕೊಡ್ಲಿಕ್ಕೆ ಒಪ್ಪಿಗೆಯನ್ನ ಸೂಚಿಸಿದ್ದಾರಾ? ಈ ರೀತಿಯ ಪ್ರಶ್ನೆಗಳು, ಚರ್ಚೆಗಳು ಈಗ ಹುಟ್ಟು ಹಾಕ್ಕೊಂಡಿದೆ. ಶೆಟ್ಟರ್ಗೆ ಸ್ಥಾನ ಬಿಟ್ಟು ಕೊಡ್ತಾರಾ ಪ್ರಹ್ಲಾದ್ ಜೋಶಿ? ಆ ಮೂಲಕವಾಗಿ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ ಹೋಗೋ ಮೂಲಕವಾಗಿ ಅವರು ಪಕ್ಷ ಮೊದಲು, ಆ ನಂತರದಲ್ಲಿ ನಾವು ಅನ್ನೋದನ್ನ ಸಾಬೀತುಪಡಿಸ್ತಾರಾ? ನೋಡಬೇಕು. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿಲೀಪ್. ಸದ್ಯ ಶೆಟ್ಟರ್ ಅವರ ಸ್ಪರ್ಧೆ ವಿಚಾರವಾಗಿ ಬಹಳಷ್ಟು ಚರ್ಚೆಗಳಾಗ್ತಾ ಇದೆ. ಎಲ್ಲಿಂದ ಸ್ಪರ್ಧೆ ಮಾಡಬಹುದು ಅಂತ ಏನ್ ಲೆಕ್ಕಾಚಾರಗಳು ಅಲ್ಲಲ್ಲಿ ನಡೀತಾ ಇದೆ. ಬೆಳಗಾವಿಯ ಭಾಗದಲ್ಲಿರಬಹುದು, ಹಾವೇರಿ, ಧಾರವಾಡ ಅನ್ನುವಂತಹ 3 ಕಡೆಗಳೆಲ್ಲ ಅವರ ಒಂದು ಚುನಾವಣೆ ಸ್ಪರ್ಧೆ ವಿಷಯ ಕೇಳಿ ಬರ್ತಾ ಇದೆ. ಬೆಳಗಾವಿಯ ವಿಷಯಕ್ಕೆ ಬರೋದಾದ್ರೆ ಸಾಧ್ಯತೆಗಳೆಷ್ಟು? ದಿವ್ಯಾ, ಶೆಟ್ಟರ್ ಅವರು ವಿಚಾರ ತೆಗೆದುಕೊಂಡಾಗ ಬಹುತೇಕ ಏನಂತಂದ್ರೆ ಧಾರವಾಡ ಅಥವಾ ಏನು ಹಾವೇರಿಯಿಂದ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದ್ರೆ ಅದು ಬಹುತೇಕ ಖಚಿತ ಆಗ್ಬೇಕಾಗಿರೋದು ಏನಂತಂದ್ರೆ ದೆಹಲಿ ಅಂಗಳದಲ್ಲಿ ಇರುವಂತದ್ದು. ದೆಹಲಿ ನಾಯಕರು ಏನ್ ಹೇಳ್ತಾರೆ ಅದನ್ನ ಕೇಳ್ತೀವಿ ಅಂತ ಹೇಳಿದ್ರೆ, ಅದು ಇನ್ನೊಂದು ಕಡೆ ದೊಡ್ಡದ ಮಹತ್ವವಾದ ಬೆಳಗೇನೆ ಅಂತಂದ್ರೆ ರಾಜ್ಯಸಭಾ ಸದಸ್ಯರಾಗಿ ಒಂದಿಷ್ಟು ಏನು ಪ್ರಹ್ಲಾದ್ ಜೋಶಿ ಅವರು ಕೇಂದ್ರಕ್ಕೆ ಹೋಗ್ತಾರೆ. ರಾಜ್ಯಸಭಾ ಸದಸ್ಯರ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರಕ್ಕೆ ಹೋಗ್ತಾರೆ. ಕೇಂದ್ರದ ಏನು ಬಿಜೆಪಿ ಪಾರ್ಟಿಯ ಅಧ್ಯಕ್ಷರಾಗ್ತಾರೆ, ಅಂದ್ರೆ ಬಿಜೆಪಿಯಿಂದ ರಾಷ್ಟ್ರೀಯ ಅಧ್ಯಕ್ಷರು ಆಗ್ತಾರೆ ಅಂತ ಮಾಹಿತಿ ಕೇಳಿ ಬರ್ತದೆ. ಈ ಒಂದು ಪ್ರಪೋಸಲ್ ಅನ್ನು ಕೂಡ ಜೋಶಿ ಅವ್ರ ಮುಂದೆ ಇಟ್ಟಿದ್ದಾರೆ ಅಂತ ಹೇಳಲಾಗ್ತದೆ. ಒಂದು ಖಚಿತ ಮಾಹಿತಿಗಳ ಪ್ರಕಾರ ಏನಂತಂದ್ರೆ ಈ ಒಂದು ಪ್ರಪೋಸಲ್ ಇಟ್ಟಿದ್ವಿ ಅಂತ. ಹಾಗೇನಾದ್ರೂ ಆದ್ರೆ ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿ ಹೊರತುಪಡಿಸಿ ಧಾರವಾಡದಲ್ಲಿ ಏನು ಧಾರವಾಡ ಲೋಕಸಭಾ ಕ್ಷೇತ್ರ ನಿಂತ್ಕೋತಾರೆ ಅಂತೇಳಿ ಕೂಡ ಮಾಹಿತಿ ಬರ್ತಾ ಇರುವಂತದ್ದು. ಮತ್ತೆ ಇದು ಬಹಳ ದಟ್ಟವಾಗಿದೆ. ಇನ್ನೊಂದು ಕಡೆ ಏನಂತಂದ್ರೆ ಹಾವೇರಿಯಿಂದ ಸ್ಪರ್ಧೆ ಮಾಡಬೇಕು ಹಾಗೆ ಅಂತೇಳಿ ಅಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದಂತಹ ಬಸವರಾಜ ಬೊಮ್ಮಾಯಿ ಅವರು ಕೂಡ ಸ್ಪರ್ಧೆ ಮಾಡ್ಲಿಕ್ಕೆ ಇಂಗಿತ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಏನಂತಂದ್ರೆ ಈಶ್ವರಪ್ಪ ಅವರ ಪುತ್ರರು ಕೂಡ ಏನಂತಂದ್ರೆ ಅರ್ಜಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಹೀಗಾಗಿ ಇದೊಂದಿಷ್ಟು ಬಿಜೆಪಿಯ ರಾಷ್ಟ್ರೀಯ ಏನು ವಲಯದಲ್ಲಿ ಒಂದಿಷ್ಟು ಚರ್ಚೆ ಆಗ್ತಾ ಇರುವಂತದ್ದು. ಈಗ ಬರ್ತಾ ಇರೋ ಮಾಹಿತಿ ಪ್ರಕಾರ ಏನಂತಂದ್ರೆ ಬಹುತೇಕ ಈ ಒಂದು ನಿರ್ಣಯ ಆಗ್ಬೇಕಾಗಿದೆ ಕೇಂದ್ರ ಸಚಿವರಂತ ಪ್ರಹ್ಲಾದ್ ಜೋಶಿ ಅವರ ಅಂಗಳದಲ್ಲಿ ಈ ಚೆಂಡು ಇರುವುದು ಅಂತ ಹೇಳಿ ಗೊತ್ತಾಗಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ದಿಲೀಪ್.